ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ಭಾರತ ನಿನ್ನೆ ನಡೆಸಿರುವಂತಹ ಡ್ರೋನ್ ದಾಳಿಗೆ 4 ಸೈನಿಕರು ಗಾಯಗೊಂಡಿದ್ದಾರೆ ಅಂತೇಳಿ ಪಾಕಿಸ್ತಾನದವರು ಹೇಳಿದ್ದಾರೆ. ಅಲ್ಲಿಗೆ ನಮ್ಮ ದಾಳಿ ಇಂಪ್ಯಾಕ್ಟ್ ಆಗಿದೆ ಅಂತೇಳಿ ಪಾಕಿಸ್ತಾನದವರೇ ಒಪ್ಕೊಂಡಂಗಾಯ್ತು. 4 ಡ್ರೋನ್ಗಳು ಲಾಹೋರ್ನ ಕಂಟೋನ್ಮೆಂಟ್ ಅಂದರೆ ಮಿಲಿಟರಿ ಪ್ರದೇಶಗಳ ಮೇಲೆ ಬಿದ್ದಿದೆ ಅಂತ ಆಯ್ತು. ಅಲ್ಲಿಗೆ ರಾಹುಲ್ ಸ್ಟೇಡಿಯಂಗೆ 1 ಡ್ರೋನ್ ಬಿದ್ದಿದೆ ಅಂತೇಳಿ ಪಾಕಿಸ್ತಾನದವರು ಹೇಳ್ಕೊಂಡಿದ್ದಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದಾರ್ ಭಾರತದ ಡ್ರೋನ್ ದಾಳಿಗೆ 3 ಬಲಿಯಾಗಿದ್ದಾರೆ ಅಂತೇಳಿ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಬಂದು ಹೇಳ್ಕೊತಾ ಇದ್ದಾರೆ. ಅಂದರೆ ನಾವು ಒದೆ ತಿಂದಿದ್ದೀವಿ ಭಾರತದ ಕೈಯಲ್ಲಿ ಅಂತೇಳಿ ಪಾಕಿಸ್ತಾನದವರೇ ಪಾಕಿಸ್ತಾನದಲ್ಲಿ ಹೇಳ್ತಾ ಇರುವಂಥದ್ದು. ಭಾರತದಿಂದ ನಾವು ಒದೆ ತಿಂದಿದ್ದೀವಿ, ನಮಗೆ ಹೊಡೆತ ಕೊಟ್ಟಿದ್ದಾರೆ, ನುಗ್ಗಿ ಹೊಡೆದಿದ್ದಾರೆ ಅಂತ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಪಾಕಿಸ್ತಾನದ ಜನಕ್ಕೆ ಹೇಳ್ತಾ ಇದ್ದಾರೆ. ಭಾರತ ನಿನ್ನೆ ನಡೆಸಿದಂತಹ ಡ್ರೋನ್ ದಾಳಿಗೆ 3 ಬಲಿಯಾಗಿದ್ದಾರೆ ಅಂತೇಳಿ ಸ್ವತಃ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಹೇಳಿದ್ದಾರೆ. 4 ಸೈನಿಕರು ಮತ್ತು 8 ಜನ ನಾಗರಿಕರಿಗೆ ಗಾಯಗಳಾಗಿದೆ. ಭಾರತ ಹಾರಿಸಿದಂತಹ 29 ಇಸ್ರೇಲ್ನಿಂದ ಖರೀದಿಸಲಾಗಿದ್ದಂತಹ ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟನ್ನು ಅವರೇ ಹೇಳಿದ್ದಾರೆ. ರಾವಲ್ಪಿಂಡಿ ಸ್ಟೇಡಿಯಂಗೆ 1 ಡ್ರೋನ್ ಅಪ್ಪಳಿಸಿದೆ. ಮಾಹಿತಿಗಳ ಪ್ರಕಾರ ಪಾಕಿಸ್ತಾನ PCB ಏನಿದೆ ಅದು ತನ್ನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಪಾಕಿಸ್ತಾನದ ಬದಲು UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ನಿನ್ನೆಯ ದಾಳಿಯ ಇಂಪ್ಯಾಕ್ಟ್ ಗೊತ್ತಾಗಿದೆ. ಸೊ ಬಿಸಿ ಮುಟ್ಟಿದೆ. ಸ್ವತಃ ಸಚಿವರೇ ಬಂದು ಹೇಳ್ಕೊತಾ ಇದ್ದಾರೆ. ಅಲ್ಲಿ ನಮಗೆ ಹೊಡೆದಿದ್ದಾರೆ ಭಾರತದವರು, ನಮ್ಮ ಮೇಲೆ ದಾಳಿ ಆಗಿದೆ, ನಮ್ಮ ಸೈನಿಕರು ಸತ್ತು ಹೋಗಿದ್ದಾರೆ, ನಮ್ಮ ಜನಕ್ಕೆ ಗಾಯ ಆಗಿದೆ, ನಮ್ಮ ಮ್ಯಾಚ್ ರದ್ದಾಗಿದೆ, ನಮ್ಮ ಸ್ಟೇಡಿಯಂಗೆ ಡ್ರೋನ್ ದಾಳಿ ಆಗಿದೆ,